ಸಿಂಚನಾ ಸಿಂಚನಾ ಬಂದೆ. ಅಣ್ಣ ಇದ್ದು ಮೇಡಮ್ರೆ ನಾನು ಹೋಗಿ ಇದನ್ನೆಲ್ಲ ತೊಗೊಂಬಂದ್ಬಿಡ್ತೀನಿ. ಲೈ ಸಿದ್ದೇಗೌಡ, ನೀನು ಯಾಕಲ ಓದಿಯೇ? ಆನ್ಲೈನಲ್ಲಿ ಬುಕ್ ಮಾಡಲ, ಅವರೇ ಮನೆ ತಕ್ಕ ತಂದು ಕೊಡ್ತಾರೆ. ಅಣ್ಣ ಆನ್ಲೈನ್ ಯಾವಾಗ ಆಫ್ಲೈನ್ ಆಯ್ತದಂತ ಯಾರು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಾವೇ ಹೋಗಿ ತೊಗೊಂಬಂದ್ಬಿಟ್ರೆ ಒಂದು ನೆಮ್ಮದಿ ಇರ್ತದೆ. ಅದು ಅಲ್ಲದೆ ಕೂತ್ ಕಡೆನೇ ಎಲ್ಲ ಕೆಲಸ ಮಾಡಿಸ್ಕೊಂಡ್ರೆ ದೇಹನ ದಂಡ್ಸೋದು ಯಾವಾಗ? ಕೂತ್ ಕಡೆ ಕೂತಿರೋದಕ್ಕೆ ಅಲ್ವೇ ಕಾಯಿಲೆಗಳು ನಮ್ಮ ದೇಹನ ಮನೆ ಮಾಡ್ಕೊಳ್ಳೋದು. ನೋಡಿದ್ಯಾ ಅಣ್ಣ, ನಮ್ಮ ಸಿದ್ದು ಜೀವನದ ಬಗ್ಗೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದಾನೆ ಅಂತ. ಮತ್ತೆ ನಮ್ಮ ಭಾವನವ್ರ ಜೊತೆ ಇದ್ಮೇಲೆ ಅಷ್ಟು ಕಲಿದಿದ್ರದೇ. ಅಯ್ಯಯ್ಯೋ, ನಾನು ಅವ್ರಿಗೇನು ಹೇಳ್ಕೊಡ್ತಿಲ್ಲ. ಒಂದಷ್ಟು ವಿಷಯ ಅವರಿಂದಾನೇ ನಾನು ಕಲಿತಿದ್ದೀನಿ. ಆದರೂ ಮೇಡಮ್ರೆ, ನೀವು ನನ್ನ ಜೀವನಕ್ಕೆ ಬಂದಾದ್ಮೇಲೆ ನನಗೆ ಜೀವನ ಅಂದರೆ ಏನು ಅಂತ ಅರ್ಥ ಆಗಿದ್ದು. ಸರಿ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ. ನಾನು ಹೋಗಿ ತೊಗೊಂಬಂದ್ಬಿಡ್ತೀನಿ. ಏಯ್ ನಿಂತ್ಕೊಳ್ಳೋ, ನೀನೇನು ತರೋ ಅವಶ್ಯಕತೆ ಇಲ್ಲ. ಆ ಚೀಟಿ ಕೊಡು, ನಾನೇ ತರಿಸ್ತೀನಿ. ಓ, ಅವನೇ ತಗೊಬತ್ತೀನಿ ಅಂತ ಹೇಳ್ದವನೇ ಯಾಕವ ಬೇಡ ಅಂದಿಯೇ? ಇದ್ದಕ್ಕಿದ್ದಾಗೆ ಬಂದು ಈ ಮನೆ ಮೇಲೆ ಪ್ರೀತಿ ಇದೆ ಅಂದ್ರೆ ಹೇಗೋ ನಂಬಕ್ಕಾಗುತ್ತೆ ಮರಿಗೌಡ? ಇವತ್ತು ಅವನಿಗೆ ಮನೆಯವರೆಲ್ಲ ನೆನಪಾಗ್ಬಿಟ್ರಾ? ಈ ಮನೆ ಬಿಟ್ಟು ಹೋಗುವಾಗ ಅವನಿಗೆ ನಾವ್ಯಾರು ನೆನಪಾಗ್ಲಿಲ್ವಾ? ಮನೆ ಬಿಟ್ಟು ಹೋಗ್ಬೇಡ್ವು ಅಂತ ನಾನು ಎಷ್ಟು ಬೇಡ್ಕೊಂಡೆ. ಅವತ್ತು ನನ್ನ ಮಾತಿಗೆ ಬೆಲೆ ಕೊಡದೆ ಹೆಂಡತಿ ಸೆರಗಿಡ್ಕೊಂಡು ಹೋಗ್ಬಿಟ್ಟ. ಈಗ ಯಾಕೆ ಅವ್ನು ನಮ್ಮನೆ ವಿಷಯಕ್ಕೆ ತಲೆ ಹಾಕಬೇಕು? ನೋಡು, ಏನೇ ಸಮಸ್ಯೆ ಬಂದರೂ ನಾವು ನೋಡ್ಕೊಳ್ಳೋಣ. ಅವನ ಹೆಂಡತಿ ಈ ವಿಷಯದಲ್ಲಿ ತಲೆ ಹಾಕದೇ ಇದ್ರೆ ಒಳ್ಳೇದು. ಅಮ್ಮ, ಸಿದ್ದುನ ಎಲ್ಲ ಮರೆತು ಈ ಮನೆಗೆ ಬಂದಿರುವಾಗ ಯಾಕಮ್ಮ ಏನೇನೋ ಮಾತಾಡ್ತೀಯಾ? ನೋಡು, ಅವ್ನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಮಗೋಸ್ಕರ ತಾನೇ. ಏಯ್ ಸಿಂಚು, ನೀನು ಹೀಗೆಲ್ಲ ಹೇಳಿದೆ ಅಂತ ನಾನು ನಂಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಆವತ್ತು ನಾನು ಅವನ ಮನೆಗೆ ಹೋಗಿ ಕರೆದಾಗ ಅವ್ನು ಯಾಕೆ ಬರಲಿಲ್ಲ ಅಂತ ಕೇಳು. ಅವ್ವ, ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿನೇ ಬೇರೆ ಇದೆ. ದಯವಿಟ್ಟು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳಕ್ಕೆ ಏನೋ ಇದೆ. ಹೊರಗಡೆ ಹೋಗಿ ಬದುಕಕ್ಕಾಗಲಿಲ್ಲ, ಅದಕ್ಕೆ ಸೋತ್ಬಿಟ್ಟು ಒಳಗೆ ಬಂದಿದೀಯಾ ಅಷ್ಟೇ. ಓ, ನೀನು ಇಲ್ಲೇ ಕಣವ ಅವನ್ನ ತಪ್ಪು ತಿಳ್ಕೊಂಡಿರೋದು. ಹಾಂ, ನಮ್ಮ ಮನೆ ಒಳಗೆ ಏನೇನು ನಡೀತದೆ ಅಂತ ಗೊತ್ತಿಲ್ಲದೆ ಹಿಂಗೆಲ್ಲ ಮಾತಾಡ್ತಾ ಇದೆಯೇ? ಅಣ್ಣ, ಇದೆಲ್ಲ ಈಗ ಯಾಕೆ? ಅವ್ವ ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಾನು ಮಾಡೋ ಕೆಲಸ ಮಾಡೇ ಮಾಡ್ತೀನಿ. ಈಗ ನೀನು ಸುಮ್ಮನೆ ಇದ್ಬಿಡು. ಯಾಕಲ ಸುಮ್ಮನಿರ್ಬೇಕು? ಯಾಕೆ ಸುಮ್ಮನಿರ್ಬೇಕು ಅಂತೀನಿ? ಅಲ್ಲಕಲ್ಲ, ನೀನು ಈ ಮನೆಗೋಸ್ಕರ ಎಷ್ಟು ಮಿಡಿತಾ ಇದೆಯಾ ಅನ್ನೋದು ಇವ್ರಿಗೆ ಗೊತ್ತಾಗ್ಬೇಕೋ ಬೇಡವೋ? ಅಲ್ಲಕನವ, ಅವನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಸಿಂಚು ಮಗ ಹೆಂಗೋಯ್ತು ಅಂತ ನಿಂಗೆ ಗೊತ್ತೇನವ? ಯಾವನೋ ಬೇಕು ಅಂತ ಬಂದು ಆಕ್ಸಿಡೆಂಟ್ ಮಾಡಿದ್ದು ಕಣವ.